ಹಾಯ್ ಫ್ರೆಂಡ್ಸ್, ಮಾಯಲೋಕ ಕನ್ನಡ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಸೊ ಈಗ ನೀವು ಮೇಕಪ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಅಥವಾ ಡೈಲಿ ರೊಟೀನಲ್ಲಿ ಸ್ಕಿನ್ ಕೇರ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಜಸ್ಟ್ ನೀವು ಫೇಸ್ ವಾಶ್ ಮಾಡಿಕೊಂಡು ಮಾಯ್ಶ್ಚರೈಸರ್ ಯೂಸ್ ಮಾಡಿಕೊಂಡ್ರೂ ಸ್ಕಿನ್ ತುಂಬಾ ಹೆಲ್ದಿ ಆಗಿರುತ್ತೆ. ಏನೋ ನಾವು ಟೈಮ್ ಇಲ್ಲ ಅಂದ್ರೂ ಜಸ್ಟ್ ಸ್ಕಿನ್ ಕೇರ್ ಮಾಡಿಕೊಂಡ್ರು ನಮ್ಮ ಸ್ಕಿನ್ ಅನ್ನೋದು ಹೆಲ್ದಿಯಾಗಿ ನೋಡ್ಕೋಬೋದು. ಅಂಥದ್ರಲ್ಲಿ ನಾನು ಯೂಸ್ ಮಾಡೋವಂತಹ ಪ್ರಾಡಕ್ಟ್ಸ್ಗಳು ಬಂದು ಈ ಮೂರು ಬಂದುಬಿಟ್ಟು ಡರ್ಮಾವಿವ್ ಅವರ ಮಾಯ್ಶ್ಚರೈಸಿಂಗ್ ಲೋಷನ್, ಇದು ಬಂದುಬಿಟ್ಟು ಹೈಡ್ರಾ ಕ್ಲಿನ್ಸರ್ ಆ್ಯಂಡ್ ಇದು ನ್ಯೂಟ್ರಿಡರ್ಮ್ ಮಾಯ್ಶ್ಚರೈಸಿಂಗ್ ಲೋಷನ್. ಸೊ ಫಸ್ಟು ಕ್ಲಿನ್ಸರ್ನ ಯೂಸ್ ಮಾಡಿಬಿಟ್ಟು ಫೇಸ್ ವಾಶ್ನ ಮಾಡ್ಕೋಬೇಕು. ಡೈಲಿ 2 ಟೈಮ್ಸ್ ಯೂಸ್ ಮಾಡ್ಕೋಬೋದು. ಮತ್ತು ನೀವು ಇದನ್ನೇ ಯೂಸ್ ಮಾಡಬೇಕಂತ ಏನಿಲ್ಲ. ಇದರಲ್ಲಿ ಹಾರ್ಮ್ಫುಲ್ ಕೆಮಿಕಲ್ಸ್, ಟಾಕ್ಸಿನ್ಸ್ ಏನೂ ಇರೋದಿಲ್ಲ, ಹಾಗಾಗಿ ತೋರಿಸ್ತಾ ಇದ್ದೀನಿ. ಅದು ಅಲ್ಲದೆ ಪ್ರೆಗ್ನೆನ್ಸಿ ಟೈಮಲ್ಲಿ ಈ ಥರ ಪ್ರಾಡಕ್ಟ್ಸ್ಗಳನ್ನ ಯೂಸ್ ಮಾಡೋದು ಒಳ್ಳೆಯದು. ನಾನು ಯೂಸ್ ಮಾಡ್ತಾ ಇದ್ದೀನಿ. ಅದಾದಮೇಲೆ ಬಂದುಬಿಟ್ಟು ನೀವು ಟೋನರ್ ಆದರೂ ಅಪ್ಲೈ ಮಾಡ್ಬೋದು ಅಥವಾ ಡೈರೆಕ್ಟಾಗಿ ಮಾಯ್ಶ್ಚರೈಸರ್ ಲೋಷನನ್ನು ಅಪ್ಲೈ ಮಾಡ್ಬೋದು. ಇದರಲ್ಲಿ ವಿಟಮಿನ್ ಇ ಇರುತ್ತೆ. ಹಂಗಂತ ಹೇಳ್ಬಿಟ್ಟು ಮಾಯ್ಶ್ಚರೈಸರ್ ಅಂತ ಹೇಳ್ಬಿಟ್ಟು ತಿಕ್ಕಾಗಿ ಒಂಥರ ಜಿಡ್ಡಾಗಿ ಕುತ್ಕೊಳೋದಿಲ್ಲ. ಮತ್ತು ನೋಡಿ ಎಷ್ಟು ವಾಟ್ರಿ ಇದೆ ಅಂತ. ಅಪ್ಲೈ ಮಾಡಿದ್ಮೇಲೆ ಜಿಡ್ ಅನ್ಸೋದಿಲ್ಲ. ಮತ್ತು ತುಂಬ ಲೈಟ್ ವೆಯ್ಟ್ ಆಗಿರುತ್ತೆ. ಸ್ಕಿನ್ಗೆ ಬೇಗನೆ ಅಬ್ಸರ್ವ್ ಆಗುತ್ತೆ. ಇಲ್ಲ ಒಂದು ವೇಳೆ ನಿಮಗೆ ಇನ್ನೂ ಸ್ಕಿನ್ ತುಂಬ ಡ್ರೈ ಆಗ್ತಾ ಇದೆ ಅಂದರೆ ಡರ್ಮಾವ್ಯೂ ಮಾಯ್ಶ್ಚರೈಸಿಂಗ್ ಲೋಷನನ್ನು ಯೂಸ್ ಮಾಡಿ. ಇದನ್ನು ನಿಮ್ಮ ಕೈಕಾಲುಗಳಿಗೆ ಅಂದರೆ ಸ್ನಾನ ಮಾಡ್ಕೊಂಡು ಬಂದಮೇಲೆ, ಸೊ ಈಗ ಬಿಸಿನೀರು ಯೂಸ್ ಮಾಡಿದ್ಮೇಲೆ ಸ್ಕಿನ್ನೆಲ್ಲ ಡ್ರೈ ಆಗಿರುತ್ತೆ ನೋಡಿ, ಅಂಥ ಟೈಮ್ಗೆ ಇದು ತುಂಬಾ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಈ ರ್ಯಾಷಸ್ ಅದೆಲ್ಲದು ಕಡಿಮೆ ಆಗುತ್ತೆ. ಸ್ಕಿನ್ ತುಂಬ ಸ್ಮೂದಾಗಿ ಇರಿಸಲಿಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಈ 3 ಪ್ರಾಡಕ್ಟ್ಸ್ ಅಂತೂ ನಾನು ಈಗ ರೆಗ್ಯುಲರಾಗಿ ಯೂಸ್ ಮಾಡ್ತಾ ಇದ್ದೀನಿ, ಅದಕ್ಕಾಗಿ ನಿಮಗೂ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಇದು ಹೇರ್ ರಿಮೂವಲ್ ಸ್ಪ್ರೇ. ಅಂದರೆ ಇದು ಹೆಂಗೆ ಅಂದರೆ ಫೋಯಮ್ ಸ್ಪ್ರೇ. ಜಸ್ಟ್ ಇದನ್ನು ತೊಗೊಂಡ್ಬಿಟ್ಟು ಎಲ್ಲಿ ನಮಗೆ ಹೇರ್ ಇರುತ್ತೆ, ಈಗ ಕೈ ಮೇಲೆ, ಕಾಲ ಮೇಲೆ ಅನ್ವಾಂಟೆಡ್ ಹೇರನ್ನು ರಿಮೂವ್ ಮಾಡಬೇಕಂತ ಇರುತ್ತೆ ನೋಡಿ. ಸೊ ಅಲ್ಲಿಗೆ ಜಸ್ಟ್ ಸ್ಪ್ರೇ ಮಾಡಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಬಿಟ್ಟು ಒಂದು ಒದ್ದೆ ಬಟ್ಟೆ ತೊಗೊಂಡ್ಬಿಟ್ಟು ಕ್ಲೀನ್ ಮಾಡಿದ್ರೆ ಈಸಿಯಾಗಿ ಬಂದುಬಿಡುತ್ತೆ. ಸೊ ಈಗ ತುಂಬ ಜನರು ವ್ಯಾಕ್ಸ್ ಮಾಡಿಸ್ಕೋಬೇಕು ಅಂತ ಹೇಳಿ ಪಾರ್ಲರ್ಗೆಲ್ಲ ಹೋಗ್ತಾರೆ. ಅದು ತುಂಬ ಪೇನ್ಫುಲ್ ಆಗಿರುತ್ತೆ. ಸ್ಕಿನ್ನೆಲ್ಲ ಒಂಥರ ರೆಡ್ ಆಗಿಬಿಡುತ್ತೆ. ಅಂಥವ್ರು ಇಷ್ಟಪಡದೇ ಇರೋರು ಅಥವಾ ಟೈಮ್ ಇಲ್ಲದೆ ಇರೋರು ಸೊ ಇದನ್ನು ಯೂಸ್ ಮಾಡಿದ್ರೆ ಬೆಸ್ಟ್ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿದೆ. ಇನ್ನು ಮೇಕಪ್ನಲ್ಲಿ ತುಂಬ ಇಂಪಾರ್ಟೆಂಟ್ ಅಂದರೆ ಫೌಂಡೇಶನ್, ಕಾಂಪ್ಯಾಕ್ಟ್ ಪೌಡರ್. ಸೊ ಇದು ಯಾವ್ದು ಯೂಸ್ ಮಾಡ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಂದು ಆಯಿಲಿ ಸ್ಕಿನ್ ಆಗಿರೋದ್ರಿಂದ ನಾನು ಲಿಕ್ವಿಡ್ ಫೌಂಡೇಶನ್ ಜಾಸ್ತಿಯಾಗಿ ಯೂಸ್ ಮಾಡ್ತೀನಿ. ಅದರಲ್ಲಿ ನನ್ನ ಫೇವ್ರೆಟ್ ಬಂದುಬಿಟ್ಟು ಫಿಟ್ಮಿ ಅವ್ರದ್ದು ಫೌಂಡೇಶನ್ ಮತ್ತು ಕಾಂಪ್ಯಾಕ್ಟ್ ಪೌಡರು. ಇದು ಸ್ವಲ್ಪ ಖಾಲಿ ಆಗಿತ್ತು, ಹಾಗಾಗಿ ಈಗ ಏನಾದರೂ ಎಮರ್ಜೆನ್ಸಿಗೆ ನಾನು ರೆಡಿ ಆಗಬೇಕು, ಏನಾದರೂ ಸ್ವಲ್ಪ ಮೇಕಪ್ ಮಾಡ್ಕೋಬೇಕು ಅಂದರೆ ಒಂದು ಸೆಟ್ ಇರಬೇಕು ಅನ್ನೋದಕ್ಕೋಸ್ಕರ ಇದು ತರಿಸ್ಕೊಂಡಿದ್ದೀನಿ. ಇದೇನಿಲ್ಲ ಅಂದರೆ ಒಂದು 3 ಇಯರ್ಸ್ ಅಂತೂ ಇರುತ್ತೆ, ಹಾಗಾಗಿ ಆರಾಮಾಗಿ ಯೂಸ್ ಮಾಡ್ಕೋಬೋದು ಇದನ್ನು. ಇದು ಒಂದು ತರಿಸ್ಕೊಂಡೆ. ಆ್ಯಂಡ್ ಇನ್ನೊಂದು ಇದು ಹೊಸದಾಗಿ ಕಾಣಿಸ್ತು, ನಾನು ಈ ಥರದ್ದು ಟ್ರೈ ಮಾಡಿರಲಿಲ್ಲ. ಸ್ವಿಸ್ ಬ್ಯೂಟಿ ಅವ್ರದ್ದು ಐಬ್ರೋ ಮತ್ತು ಜೆಲ್ ಐಲೈನರ್ 2 in 1 ಇರುತ್ತೆ ಅಂತ ಇದರಲ್ಲಿ. ಸೊ ತೋರಿಸ್ಬಿಡ್ತೀನಿ ನಿಮಗೆ ಯಾವ ಥರ ಇದೆ ಅಂತ. ಸೊ ನಾವು ಸಪ್ರೇಟಾಗಿ ಐಲೈನರ್ ಒಂದೇ ಬೈ ಮಾಡ್ಕೊಳ್ಳೋದು ಅಥವಾ ಐಬ್ರೋ ಫಿಲ್ಲಿಂಗ್ ಒಂದೇ ಬೈ ಮಾಡ್ಕೊಳ್ಳೋದೇನಿಲ್ಲ. ಒಂದರಲ್ಲೇ 2 ಇದೆ ನೋಡಿ. ಇದು ಬಂದುಬಿಟ್ಟು ಐಬ್ರೋ ಫಿಲ್ಲಿಂಗಿಗೆ, ಜೊತೆಗೆ ನಮಗೆ ಇದು ಐಬ್ರೋ ಫಿಲ್ಲಿಂಗಿಗೆ ಈ ಥರ ಬ್ರಷ್ ಕೂಡ ಕೊಟ್ಟಿರ್ತಾರೆ. ಹಿಂಗೆ ತೊಗೊಂಡ್ಬಿಟ್ಟು ಅಪ್ಲೈ ಮಾಡೋದು. ಬ್ಲ್ಯಾಕ್ ಕಲರ್ನಲ್ಲಿದೆ. ಆ್ಯಂಡ್ ಈ ಕಡೆ ನಾವು ಐಲೈನರ್ನ ಹಾಕೋಬೋದು. ಐಲೈನರ್ ಕೂಡ ಇದರಲ್ಲೇ ಇದೆ ನೋಡಿ. ಇದು ಬಂದು ಜೆಲ್ ಐಲೈನರು. ಕೆಲವರು ಜೆಲ್ ಇಷ್ಟಪಡೋರಿಗೆ ಇದು ತುಂಬ ಚೆನ್ನಾಗಿರುತ್ತೆ. ನಾನು ಇನ್ನೂ ಯೂಸ್ ಮಾಡಿಲ್ಲ, ಸೊ ಹೊಸ್ದಾಗಿ ಬಂದಿದೆ ಅಲ್ವಾ, ಟ್ರೈ ಮಾಡೋಣ ಅಂತ ಹೇಳಿ ತರಿಸ್ಕೊಂಡಿದ್ದೀನಿ. ಚೆನ್ನಾಗಿದೆ ಇದು. ಸೊ ನೆಕ್ಸ್ಟ್ ಏನಾದರೂ ಇನ್ ಕೇಸ್ ನಾನು ಮೇಕಪ್ ವಿಡಿಯೋ ಮಾಡಿಕೊಂಡ್ರೆ ಆವಾಗ ತೋರಿಸ್ತೀನಿ ಇದನ್ನು ಹೇಗೆ ಅಪ್ಲೈ ಮಾಡಿದೆ ಅಂತ. ಫ್ರೆಂಡ್ಸ್, ಇನ್ನೂ ನಿಮಗೆ ಕ್ಲಿಯರಾಗಿ ತೋರಿಸ್ತಾ ಇದ್ದೀನಿ ನೋಡಿ ಅದನ್ನು ಹೇಗೆ ಯೂಸ್ ಮಾಡೋದು ಅಂತ. ಪೌಡರ್ ಬಂದುಬಿಟ್ಟು ನಾವು ಈ ಥರ ಬ್ರಷಿಂದ ಹೀಗೆ ಯೂಸ್ ಮಾಡ್ಕೋಬೋದು. ಆ್ಯಂಡ್ ಇನ್ನು ಜೆಲ್ ಐಲೈನರ್ ಬಂದುಬಿಟ್ಟು ಈ ಥರ ಲೈನರ್ ಆಗಿ ಯೂಸ್ ಮಾಡ್ಬೋದು, ಅದನ್ನು ಕಾಜಲ್ ಆಗಿ ಕೂಡ ಯೂಸ್ ಮಾಡ್ಬೋದು. ಮತ್ತು ಸ್ಪ್ರೆಡ್ ಆಗೋದು, ಕೆಳಗಡೆ ಬರೋದು ಆ ಥರ ಏನೂ ಇರೋದಿಲ್ಲ. ಇದು ಬಂದುಬಿಟ್ಟು ಸ್ಮಜ್ ಪ್ರೂಫ್ ಮತ್ತು ವಾಟರ್ ಪ್ರೂಫ್ ಆಗಿರುತ್ತೆ. 24 hours ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ. ಫ್ರೆಂಡ್ಸ್, ಇನ್ನು ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಈಗ ಪಿಕಬು ಅಂತ ಹೇಳಿ ಎದುರಿಸ್ತಾರಲ್ವ, ಅದೇ ರೀತಿ ಇದು ಚಿಕಬು. ಅಂದರೆ ನಮ್ಮ ಕೆನ್ನೆಗೆ, ಮೂಗಿನ ಮೇಲೆ ಏನೆಲ್ಲ ಬೇಕೋ ಇದನ್ನು ಅಪ್ಲೈ ಮಾಡ್ಬೋದು. ಸೊ ಇದರಲ್ಲಿ ಈ ಥರ 3 ಇರುತ್ತೆ. ಇದು ಬಂದುಬಿಟ್ಟು ಕಂಟೋರು, ಇದು ಬ್ಲಷ್ಷು, ಇದು ಹೈಲೈಟ್ರ್. ನಾನು ಇದನ್ನು ಜಾಸ್ತಿ ಯೂಸ್ ಮಾಡ್ತಾ ಇರ್ತೀನಿ, ಹಾಗಾಗಿ ನನಗಿದು ವರ್ತ್ ಅನ್ನಿಸ್ತು ನೋಡಿ ಯಾವ ಥರ ಇದೆ ಅಂತ. ತುಂಬ ಲೈಟ್ ವೆಯ್ಟ್ ಆಗಿದೆ ಮತ್ತು ಫುಲ್ ಗ್ಲಿಟರ್ ಥರನೂ ಇಲ್ಲ. ಅಪ್ಲೈ ಮಾಡಿದಾಗ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ನಾನು ಇದು ಬಂದುಬಿಟ್ಟು ಆರಾಮ್ಸೆ ನನಗೆ
1-2 ಇಯರ್ಸ್ ಆರಾಮಾಗಿ ಬರುತ್ತೆ. ಸೊ ಯಾವಾಗಾದರೂ ಹೊರಗಡೆ ಹೋದಾಗ ಮೇಕಪ್ ಮಾಡ್ಕೊಳ್ಳಿಕ್ಕೆ ಸಿಂಪಲಾಗಿ ಮೇಕಪ್ ಮಾಡ್ಕೊಂಡಿರ್ತೀನಲ್ವ, ಜಸ್ಟ್ ಈ 3 ಪ್ರಾಡಕ್ಟ್ಸ್ ಹಾಕ್ಕೊಂಡ್ರೆ ಸಾಕು, ತುಂಬ ಹೈಲೈಟಾಗಿ ಕಾಣುತ್ತೆ. ಅಂದರೆ ಹೇಗೆ ಅಂದರೆ ಫುಲ್ ಏನೋ ಕಂಪ್ಲೀಟ್ ಮೇಕಪ್ ಮಾಡ್ಕೊಂಡಿರೋ ಥರ ಕಾಣುತ್ತೆ. ಬಟ್ ಸಿಂಪಲ್ ಮೇಕಪ್ಗಳಿಗೆ ಈ ಥರದ್ದು ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ನಾನೀಗ ತೋರಿಸಿದ್ನಲ್ವ, ಈ ಎಲ್ಲ ಪ್ರಾಡಕ್ಟ್ಸ್ಗಳು ಕೂಡ ಅಷ್ಟಾಗಿ ರೇಟ್ ಇಲ್ಲ. ಇದು ಕೂಡ ಅಷ್ಟೇ ನೋಡಿ, ಒಂದು 350 ರುಪೀಸ್ಗೆ ಸಿಕ್ಬಿಡುತ್ತೆ, 3 ಇರುತ್ತೆ ಇದರಲ್ಲೇ. ಸೊ ಈ ಎಲ್ಲ ಪ್ರಾಡಕ್ಟ್ಸ್ನ ಲಿಂಕ್ಗಳು ಬಂದು ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಈ ಎಲ್ಲ ಪ್ರಾಡಕ್ಟ್ಸ್ಗಳು ನಿಮಗೆ ಅಮೆಝಾನಲ್ಲಿ ಸಿಗುತ್ತೆ. ಅದು ಅಲ್ಲದೆ ಈಗ ಒಳ್ಳೆ ಆಫರ್ ನಡೀತಾ ಇದೆ ಅಮೆಝಾನಲ್ಲಿ. ಸೊ ಯಾರೆಲ್ಲ ಪರ್ಚೇಸ್ ಮಾಡಬೇಕು, ಏನಾದರೂ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಅಥವಾ ಮೇಕಪ್ ಪ್ರಾಡಕ್ಟ್ಸ್ ಪರ್ಚೇಸ್ ಮಾಡಬೇಕು ಅಂದರೆ ನಿಮಗೆ ಅತಿ ಕಡಿಮೆ ಬೆಲೆಗೆ ಸಿಗುತ್ತೆ. ಫ್ರೆಂಡ್ಸ್, ಫಸ್ಟ್ ಕುರ್ತಾ ಸೆಟ್ ಬಂದು ಇದು ನನಗೆ ಈ ಬ್ಲ್ಯಾಕ್ ಕಲರ್ ಕಾಂಬಿನೇಷನಲ್ಲಿ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಸೊ ವೇರ್ ಮಾಡಿದಾಗ ಎಷ್ಟು ಕಂಫರ್ಟಬಲ್ ಆಗಿದೆ ಗೊತ್ತಾ. ಇದು ಬಂದು ರೇಯಾನ್ ಮೆಟೀರಿಯಲ್. ಸೊ ಇನ್ನು ಫುಲ್ ಡ್ರೆಸ್ ಪೂರ್ತಿ ಈ ಥರ ಪ್ರಿಂಟ್ ಬಂದಿದೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಕೆಳಗಡೆ ಬಂದು ನಮಗೆ ಈ ಥರ ಸೊ ಇದು ಚಮ್ಕಿ ವರ್ಕ್ ಬಂದಿದೆ ಫುಲ್ ಬಾರ್ಡ್ರಿಗೆ. ಸೊ ನೈಟ್ ಟೈಮ್ಗಂತೂ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಇನ್ನು ನೆಕ್ಕಿಗೆ ಬಂದು ಈ ಥರ ಡಿಸೈನ್ ಕೊಟ್ಟಿದ್ದಾರೆ ನೋಡಿ, ಇದು ಕೂಡ ಚಮ್ಕಿ ವರ್ಕ್ ಮಾಡಿದ್ದಾರೆ, ಚೆನ್ನಾಗಿದೆ. ಆ್ಯಂಡ್ 3/4 ಸ್ಲೀವ್ಸ್ ಬಂದಿದೆ. ಇಲ್ಲಿ ಕೂಡ ಚಿಕ್ಕದಾಗಿ ಒಂದು ಲೇಸ್ ಟೈಪ್ ಕೊಟ್ಟಿದ್ದಾರೆ. ಆ್ಯಂಡ್ ನನಗೆ ಎಕ್ಸ್ಪೆಷಲಿ ವೇಲ್ ತುಂಬ ಇಷ್ಟ ಆಯಿತು. ಸೊ ನಾನು ಪರ್ಪಲ್ ಕಲರ್ ಡ್ರೆಸ್ ತೋರಿಸಿದ್ನಲ್ವ, ಸೇಮ್ ಹ್ಯಾಸ್ ಇಟ್ ಈಸ್ ಹಾಗೇ ಇದೆ, ಈ ಥರ ಚೆನ್ನಾಗಿದೆ. ಆ್ಯಂಡ್ ಸುತ್ತಲೂ ಈ ಥರ ಚಿಕ್ಕದು ಒಂದು ಲೇಸ್ ಹಾಕಿದ್ದಾರೆ ಸಿಲ್ವರ್ ಕಲರ್ನಲ್ಲಿ. ಅದಕ್ಕಾಗಿ ಇದು ನೈಟ್ ಟೈಮ್ಗೆ ಫುಲ್ ಸ್ವಲ್ಪ ಪಳಪಳ ಅಂತ ಹೊಳಿತಾ ಇರುತ್ತೆ, ಚೆನ್ನಾಗಿರುತ್ತೆ. ಸೊ ಇನ್ನು ಪ್ಯಾಂಟ್ ಬಂದುಬಿಟ್ಟು ಈ ಥರ ಇದೆ. ಇದು ಕೂಡ ರೇಯಾನ್ ಮೆಟೀರಿಯಲ್, ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಆ್ಯಂಡ್ ಇದು ಪ್ಯಾಂಟ್ಗೆ ಈ ಥರ ಎಲಾಸ್ಟಿಕ್ ಬಂದಿದೆ, ಸ್ವಲ್ಪ ದಪ್ಪ ಇದ್ರೂ ವೇಸ್ಟ್ಗೆ ಅಡ್ಜಸ್ಟ್ ಆಗುತ್ತೆ. ಸೊ ಇದು ಬಂದು ನಾನು ಎಲ್ ಸೈಜ್ ತೊಗೊಂಡಿದ್ದೀನಿ. ಇದು ನನಗೆ ಪರ್ಫೆಕ್ಟಾಗಿ ಈಗ ಫಿಟ್ ಆಗ್ತಾ ಇದೆ. ಸೊ ನಂದು ನಾರ್ಮಲ್ ಸೈಜ್ ಬಂದುಬಿಟ್ಟು ನಾನು ಮೀಡಿಯಮ್ ಆ ಥರ ತೊಗೊಳ್ತೀನಿ, ಬಟ್ ಇವಾಗ ಸ್ವಲ್ಪ ದಪ್ಪ ಇರೋದ್ರಿಂದ ಎಲ್ ತೊಗೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಇನ್ನು ನೆಕ್ಸ್ಟ್ ಬಂದು ಇನ್ನೊಂದು ಪರ್ಪಲ್ ಕುರ್ತಾ ಸೆಟ್ ತೊಗೊಂಡಿದ್ದೀನಿ. ಇದು ಬಂದು ಅನಾರ್ಕಲಿ ಎಂಬ್ರಾಯ್ಡ್ರಿ ರೇಯಾನ್ ಕುರ್ತಿ ಸೆಟ್ ಇದು. ಸೊ ನನಗೆ ತುಂಬಾ ಇಷ್ಟ ಆಯಿತು. ಸೊ ಇಲ್ಲಿ ಬಂದು ಪೇಪರ್ ಮಿರರ್ ಕೊಟ್ಟಿದ್ದಾರೆ. ಸೊ ಇದಿಷ್ಟು ಡಿಸೈನ್ ಬಂದಿದೆ ನೋಡಿ, ತುಂಬ ಗ್ರ್ಯಾಂಡ್ ಆಗಿದೆ ಅಂತಲೇ ಹೇಳ್ಬೋದು. ಇನ್ನು ಫುಲ್ ಡ್ರೆಸ್ ಪೂರ್ತಿಯಾಗಿ ಈ ಥರ ವೈಟಲ್ಲಿ ಫ್ಲವರ್ ಪ್ರಿಂಟ್ಸ್ ಬಂದಿದೆ. ಆ್ಯಂಡ್ ಕೆಳಗಡೆ ಒಂದು ಲೇಸ್ ಕೂಡ ಹಾಕಿದ್ದಾರೆ ಈ ಥರ. ಸೊ ಇದರಿಂದ ಫುಲ್ ಡ್ರೆಸ್ಸೇ ಹೈಲೈಟ್ ಆಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ ಅಲ್ಲ. ಸೊ ನನಗೆ ಕಲರ್ ಕಾಂಬಿನೇಷನ್ ತುಂಬ ಇಷ್ಟ ಆಯಿತು. ಸೊ ತುಂಬ ಜನರು ಲೈಟ್ ವೆಯ್ಟ್ ಇಷ್ಟಪಡ್ತಾರಲ್ವ, ಸೊ ಅಂಥವ್ರಿಗೆ ಇದು ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಇದಕ್ಕೆ 3/4 ಸ್ಲೀವ್ಸ್ ಕೂಡ ಬಂದಿದೆ, ಈ ಥರ ಇದೆ. ನಮಗೆ ಡ್ರೆಸ್ ಫುಲ್ ಈ ಥರ ಪ್ರಿಂಟ್ ಬಂದಿದೆ ನೋಡಿ. ಸೊ ಅನಾರ್ಕಲಿ ಕುರ್ತಿ ಇಷ್ಟಪಡೋರಿಗೆ ತುಂಬ ಇಷ್ಟ ಆಗುತ್ತೆ. ಸೊ ನಾನಂತೂ ಇತ್ತೀಚೆಗೆ ಇಂಥದ್ದನ್ನೇ ವೇರ್ ಮಾಡ್ತಾ ಇದ್ದೀನಿ. ಹಾಗೆ ಇದಕ್ಕೆ ಪ್ಯಾಂಟ್ ಬಂದು ಈ ರೀತಿಯಾಗಿದೆ. ಇದು ಕೂಡ ಅಷ್ಟೇ ಫುಲ್ ಪ್ಯಾಂಟು ಪ್ರಿಂಟ್ ಬಂದಿದೆ. ಸೊ ಇದರಲ್ಲಿ ನಮಗೆ ಸೈಜಸಲ್ಲಿ ಕೂಡ ಸಿಗುತ್ತೆ. ನಾನು ಬಂದುಬಿಟ್ಟು ಇದು ಎಲ್ ಸೈಜ್ ತರಿಸ್ಕೊಂಡಿದ್ದೀನಿ. ಈಗ ಸ್ವಲ್ಪ ದಪ್ಪ ಆಗಿದ್ದೀನಿ ಅಲ್ವಾ, ಹೊಟ್ಟೆ ಇಡ್ಸೋದಿಲ್ಲ, ಹಾಗಾಗಿ ಎಲ್ ಸೈಜ್ ತರಿಸ್ಕೊಂಡಿದ್ದೀನಿ. ಸೊ ನಿಮಗೆ ಎಸ್ ಅಥವಾ ಮೀಡಿಯಮ್ ಬೇಕು ಅಂದರೂ ಕೂಡ ತರಿಸ್ಕೋಬೋದು. ನನಗೆ ಮೇಯ್ನಾಗಿ ಈ ಡ್ರೆಸ್ಸಲ್ಲಿ ದುಪಟ್ಟ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಎಷ್ಟು ಸಾಫ್ಟಾಗಿದೆ ಗೊತ್ತಾ, ತುಂಬಾ ಸಾಫ್ಟ್ ಆಗಿದೆ. ಸೊ ಇದು ಕೂಡ ಅಷ್ಟೇ, ಸೊ ತುಂಬ ಸಿಂಪಲ್ಲಾಗಿ ಮಾಡಿದ್ದಾರೆ. ಈ ಥರ ವೇಲ್ ಪೂರ್ತಿ ಲೇಸ್ ಹಾಕಿದ್ದಾರೆ, ಪರವಾಗಿಲ್ಲ. ವೇಲ್ ಲೆಂತ್ ಕೂಡ ಸ್ವಲ್ಪ ಉದ್ದನೇ ಇದೆ, ಈ ಥರ ಇದೆ. ಹೇಳಿದ್ನಲ್ವ, ವೇಲ್ ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಫುಲ್ ಸೆಟ್ ವೇರ್ ಮಾಡಿದಾಗಂತೂ ನನಗಂತೂ ತುಂಬ ಇಷ್ಟ ಆಯಿತು. ತುಂಬ ಗ್ರ್ಯಾಂಡಾಗಿ ಅನ್ನಿಸ್ತಾ ಇತ್ತು ಈ ಡ್ರೆಸ್ ಮಾತ್ರ. ಸೊ ಇನ್ನೊಂದು ನಾನು ಈಗ ಮೆಟರ್ನಿಟಿಗೆ ಅಂತ ಹೇಳ್ಬಿಟ್ಟು ಈ ಜೀನ್ಸ್ ಪ್ಯಾಂಟ್ ತೊಗೊಂಡಿದ್ದೀನಿ. ಇದಂತೂ ತುಂಬ ಅಂದರೆ ತುಂಬ ಕಂಫರ್ಟಬಲ್ ಆಗಿರುತ್ತೆ. ಯಾಕೆ ಅಂದರೆ ಈಗ ನಾರ್ಮಲ್ ಜೀನ್ಸ್ ವೇರ್ ಮಾಡಿದಾಗ ಅದಕ್ಕೆ ಈ ಥರ ಹುಕ್ ಹಾಕೋದಿರುತ್ತಲ್ವ, ಸೊ ಅದೇನಾಗುತ್ತೆ ಅಂದರೆ ಟಮ್ಮಿಗೆ ಟೈಟ್ ಅನಿಸ್ಬಿಡುತ್ತೆ. ಸೊ ಅಷ್ಟಾಗಿ ಕಂಫರ್ಟಬಲ್ ಇರೋದಿಲ್ಲ, ವೇರ್ ಮಾಡೋಕ್ಕೂ ಆಗೋದಿಲ್ಲ. ಬಟ್ ಇದು ನೋಡಿ, ಟಮ್ಮಿಗೆ ಅಂತ ಹೇಳಿಬಿಟ್ಟು ಸೊ ಈ ಥರ ಒಂದು ಕ್ಲಾತ್ ಹಾಕಿದ್ದಾರೆ. ಸೊ ನಾವು ಹುಕ್ ಹಾಕೋ ಅವಶ್ಯಕತೆ ಇರೋದಿಲ್ಲ. ಸೊ ಕೆಲವರು ದಪ್ಪ ಇರ್ತಾರೆ ಅಥವಾ ಕೆಲವರು ತೆಳ್ಳಗಿರ್ತಾರೆ. ಸೊ ಇದು ಕರೆಕ್ಟಾಗಿ ಹೊಟ್ಟೆಗೆ ಇಡಿಸ್ಕೊಳ್ಳುತ್ತೆ. ಸೊ ಇದರಲ್ಲಿ ಕೂಡ ಸೈಜಸ್ ಅವೈಲಬಲ್ ಇರುತ್ತೆ. ಸೈಜಸ್ ನೀವು ನೋಡಿ ತೊಗೋಬೇಕಾಗತ್ತೆ. ಈ ಥರ ಇದೆ ನೋಡಿ, ಇದಿಷ್ಟು ಟಮ್ಮಿ ಕವರ್ ಆಗುತ್ತೆ. ನೀವು ಇದನ್ನು ಟಾಪ್ಸಲ್ಲಿ ವೇರ್ ಮಾಡ್ಬೋದು, ಅಥವಾ ಕುರ್ತೆ ಇರುತ್ತೆ ಅಲ್ವ, ಸೊ ಆ ಕುರ್ತಿ ಟಾಪ್ನಲ್ಲಿ ಕೂಡ ವೇರ್ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಸೊ ಇದು ಒಂದು ಪ್ಯಾಂಟ್ ತರಿಸ್ಕೊಂಡಿದ್ದೀನಿ.
ಇದು ಈ ಥರ ಸ್ವಲ್ಪ ಸ್ಕೈ ಬ್ಲೂ ಕಾಂಬಿನೇಷನಲ್ಲಿದೆ. ಇದರಲ್ಲೇ ನಮಗೆ ಬ್ಲ್ಯಾಕಲ್ಲಿ ಬೇಕು ಅಂದರೂ ಕೂಡ ಸಿಗುತ್ತೆ. ಸೊ ನಾನು ಇದಾದರೆ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ಅಂತ ಹೇಳಿ ಈ ಪ್ಯಾಂಟ್ನ ತೊಗೊಂಡಿದ್ದೀನಿ. ಆ ಪ್ಯಾಂಟ್ಗೆ ಮ್ಯಾಚಿಂಗ್ ಅಂತ ಹೇಳಿಬಿಟ್ಟು ಈ ಕುರ್ತಿ ತೊಗೊಂಡಿದ್ದೀನಿ. ಇದು ಸ್ವಲ್ಪ ಸೈಜ್ ನನಗೆ ಆಗ್ತಾಯಿಲ್ಲ, 40 ತೊಗೊಂಡಿದ್ದೀನಿ ಆದರೂ ಆಗ್ತಾಯಿಲ್ಲ. ಸೊ ಇದು ಒಂದು ಬೇರೆ ತೊಗೋತೀನಿ. ನೋಡಿ ಇದು ಬಂದು ಕಾಟನ್. ಸೊ ಇದಕ್ಕೆ ಈ ಥರ ಡಿಸೈನ್ ಬಂದಿದೆ ಫ್ರಂಟಲ್ಲಿ ಮಾತ್ರ. ಸೊ ನೀವು ಇದನ್ನು ಲೆಗ್ಗಿನ್ಗೆ ವೇರ್ ಮಾಡ್ಬೋದು, ಅಥವಾ ಜೀನ್ಸ್ ನನಗೆ ತೋರಿಸೋದ್ನಲ್ವ ಆ ಥರ ಜೀನ್ಸ್ಗೂ ವೇರ್ ಮಾಡ್ಬೋದು. ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಕಾಲೇಜ್ ಸ್ಟೂಡೆಂಟ್ಗೆ ಅಥವಾ ಆಫೀಸ್ಗೆ ಹೋಗೋರಿಗೆ ಇದು ತುಂಬ ಚೆನ್ನಾಗಿರುತ್ತೆ ನೋಡಿ. ಸೊ ಇನ್ನು ಬ್ಯಾಕ್ ಸೈಡ್ ಬಂದು ಈ ಥರ ಇದೆ. ಅದೇ ನಾನು ಸ್ವಲ್ಪ ಟೈಟ್ ಆಯಿತು ಅಂತ ಹೇಳಿ ವೇರ್ ಮಾಡಿಲ್ಲ. ಸೊ ನಮಗೆ ಈ ಥರ ಸ್ಲೀವ್ಸ್ ಬಂದು 3/4 ಸ್ಲೀವ್ಸ್ ಇರುತ್ತೆ. ಇಲ್ಲಿ ಒಂದು ಬಟನ್ ಕೊಟ್ಟಿರ್ತಾರೆ ಈ ಥರ. ಸೊ ಇದು ಜಸ್ಟ್ ಡಿಸೈನ್ ಮಾತ್ರ ಅಷ್ಟೇ. ಚೆನ್ನಾಗಿದೆ ಒಟ್ಟಿನಲ್ಲಿ ಹೇಳಬೇಕು ಅಂದರೆ. ಕಾಟನ್ ಅಲ್ವಾ, ತುಂಬಾ ಚೆನ್ನಾಗಿ ಅನ್ನಿಸುತ್ತೆ. ಸೊ ಇದು ಬಂದುಬಿಟ್ಟು ಒಂಥರ ಲೈಟ್ ಕಲರ್ನಲ್ಲಿದೆ, ಕ್ರೀಮ್ ಕಲರಲ್ಲಿ. ಫ್ರೆಂಡ್ಸ್ ನೋಡಿದ್ರಲ್ವಾ. ಸೊ ಈ ಬಟ್ಟೆಗಳಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯಿತು ಅನ್ನೋದನ್ನು ಕಮೆಂಟ್ ಮಾಡಿ. ನನಗಂತೂ ಎಲ್ಲದೂ ಇಷ್ಟ ಆಯಿತು. ಹಾಗೆ ನೀವು ಕೂಡ ಈ ಪ್ರಾಡಕ್ಟ್ಸ್ನ ಬೈ ಮಾಡಬೇಕು ಅಂದರೆ ಈ ಪ್ರಾಡಕ್ಟ್ನ ಲಿಂಕ್ಗಳು ಬಂದು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ನೀವು ಅಲ್ಲಿಂದ ಹೋಗಿಬಿಟ್ಟು ಬೈ ಮಾಡ್ಕೋಬೋದು. ಹಾಗೆ ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ತಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್.